ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ಸೋಮವಾರದ ಲಾಗ್ ಆಗಿರುತ್ತೆ. 2 ದಿನ ಆಯ್ತು ಲಾಗ್ ಮಾಡಕ್ ಆಗಿರ್ಲಿಲ್ಲ, ಸ್ವಲ್ಪ ಬಿಸಿ ಇದೆ, ಕೆಲ್ಸ ಇತ್ತು, ಆವಾಗ ಮಾಡಕ್ ಆಗಿರ್ಲಿಲ್ಲ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್. ಇವತ್ತು ಊರಿಗೆ ಹೋಗ್ತಾ ಇದೀವಿ, ಹಬ್ಬ ಇದೆ, ಹಾಗಾಗಿ ನೈಟ್ ಬಿಡ್ಬೇಕು. ಬಸ್ಸಿಗೋ ಟ್ರೈನ್ಗೋ ಗೊತ್ತಿಲ್ಲ, ಇನ್ನು ನೋಡ್ಬೇಕು ಏನಾಗುತ್ತೆ, ನೋಡೋಣ. ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಬೇಕಿತ್ತು, ಸ್ಟಿಚ್ ಮಾಡ್ಕೊಂಡಿರ್ಲಿಲ್ಲ. ತಂದಿರೋ ಬಟ್ಟೆ ಎಲ್ಲ, ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ಬೇಕಿತ್ತು, ಅಲ್ಲಿ ಸ್ಟಿಚ್ ಮಾಡಿರ್ಲಿಲ್ಲ. ಈಗ ಮಾಡ್ಕೊಂಡ್ ಕೂತಿದೀನಿ. ಹೊರಡ್ಬೇಕು, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಬೇಗ ಹೊರಡೋಣ ಅಂತೇಳಿ ರೆಡಿ ಆಗ್ತಾ ಇದೀನಿ. ಬಟ್ಟೆ ಎಲ್ಲ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಊಟಕ್ಕೆ ರೈಸ್ ಮಾಡ್ಕೊಳ್ಬೇಕಿತ್ತು. ಮಧ್ಯಾಹ್ನ ನಾನು ಸಾಂಬಾರು ಮಾಡಿಟ್ಟಿದ್ದೆ, ತರಕಾರಿ ಸಾಂಬಾರ. ಅದಕ್ಕೆ ಈಗ ರೈಸ್ ಮಾಡಕ್ಕೆ ಇಡ್ತಾ ಇದ್ದೀನಿ. ಬೆಳಿಗ್ಗೆನೆ ಬಟ್ಟೆ ತೊಳ್ದು ಹಾಕ್ಬಿಟ್ಟಿದ್ದೆ, ಹಾಗಾಗಿ ಸಂಜೆ ಅಷ್ಟೊತ್ತಿಗೆ ಒಣಗ್ಬಿಟ್ಟಿತ್ತು. ಬಟ್ಟೆ ಎಲ್ಲ ಮರ್ಚಿಟ್ಟೆ. ಮತ್ತೆ ನನ್ ಬರೋದು 1 ವಾರ ಆಗುತ್ತೆ, ಆಮೇಲೆ ಬಟ್ಟೆ ಮರ್ಚಿಡಕ್ ಸರಿ ಹೋಗಲ್ಲ, ಎಲ್ಲ ಧೂಳಾಗ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಮರ್ಚಿಡೋಣ ಅಂತೇಳಿ ಮರ್ಚಿಡ್ತಾ ಇದ್ದೆ. ಎಲ್ಲ ರೆಡಿಯಾಗಿ ಹೊರಟ್ವಿ. 9 ಗಂಟೆ ಆಗಿತ್ತು ಟೈಮು. ಅಮ್ಮ ಬಸ್ಸಿಗೆ ಹೋಗೋಣ, ಟ್ರೈನ್ ಬುಕ್ ಮಾಡಿಲ್ಲ, ಮತ್ತೆ ಸೀಟ್ ಇರಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮನೆಯಿಂದ ಮೆಜೆಸ್ಟಿಕ್ಗೆ ಬಸ್ಸಿಗೆ ಹೋಗ್ಬೇಕಿತ್ತು. ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ. ಮೆಜೆಸ್ಟಿಕ್ ಇಂದ ದಾವಣಗೆರೆ ಬಸ್ ಹತ್ತದ್ವಿ. ಸ್ವಲ್ಪನೇ ಬೇಗನೆ ಹತ್ತಿದ್ವಿ, ಲೇಟ್ ಆಗ್ಬಿಡುತ್ತೆ ಅಂತೇಳಿ. ಅಲ್ಲಿ ನೋಡಿದ್ರೆ 3:15 ಹೋದ್ವಿ ದಾವಣಗೆರೆಗೆ. 3:15 ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಕೂತಿದ್ವಿ, ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡೋಣ ಅಂತೇಳಿ. 5:30 ತನಕ ಅಲ್ಲಿ ಬಸ್ ಇರಲಿಲ್ಲ ಸಂತೆಬೆನ್ನೂರಿಗೆ. ನಾವು ಮನೆಗೆ ಬರೋಷ್ಟೊತ್ತಿಗೆ ಅತ್ತೆ ಅವರೆಲ್ಲ ಬಾಗ್ಲಿ ನೀರ್ ಹಾಕ್ಬಿಟ್ಟು ಆಗ್ಲೇ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ರು. ಮಾಮನ್ ಮನೆಯಲ್ಲೆಲ್ಲ ಮಾತಾಡಿಸ್ಕೊಂಡು ದೊಡ್ಡಮ್ಮರ ಮನೆಗೆ ಬಂದೆ. ದೊಡ್ಡಮ್ಮ ಹೂ ತಂದಿದ್ರು ಮಾರಕ್ಕೆ ಅಂತ ಹೇಳಿ, ಹಾಗಾಗಿ ನೋಡ್ತಾ ಇದ್ದೆ. ಹಬ್ಬ ಇರೋದ್ರಿಂದ ಊರಲ್ಲಿ ತಗೊಳ್ತಾರೆ ಹೂನ, ಹಾಗಾಗಿ ತಂದಿದ್ರು. ತುಂಬಾ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು ನೋಡೋಕೆ ಒಂಥರ. ಅಲ್ಲಿಂದ ಮಾಮನ್ ಮನೆಗ್ ಬಂದೆ. ಅಲ್ಲಿ ನಮ್ಮ ಅಣ್ಣನ್ ಮಗ ಎಷ್ಟ್ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಶಿವ ಇನ್ ಕನ್ನಡ ಅಂತೇಳಿ ಸರ್ಚ್ ಮಾಡ್ತಾ ಇದ್ದ, ಅದ್ ನೋಡ್ಬಿಟ್ಟು ನಗಾಡ್ತಾ ಇದ್ವಿ. ಅಷ್ಟೊದ್ರಲ್ಲಿ ನಮ್ಮ ಅಕ್ಕ ಬಂದ್ಲು. ನನ್ ಮದ್ವೆಲೇ ಬಂದಿದ್ದು, ಮತ್ತೆ ಈಗ ಬಂದಿದ್ದಾಳೆ ಹಬ್ಬಕ್ಕೆ. ನೋಡಿ ಒಂಥರ ಖುಷಿ ಆಯ್ತು. ಒಬ್ಬೊಬ್ರೆ ಬರ್ತಾ ಇದ್ರು, ಎಲ್ಲರನ್ನು ಮಾತಾಡ್ಕೊಂಡು ಕೂತಿದ್ವಿ. ಹೋಗ್ಬಿಟ್ಟು ರಂಗೋಲಿ ತೋರಿಸ್ತಾ ಇದ್ರು, ನಾನು ಬಣ್ಣ ಹಾಕಿದೀನಿ ನೋಡು ಅಂತೇಳಿ. ವೈಶು ವಿನು ಅವರೆಲ್ಲ ಅದ್ನ ಅವ್ರ ಚಿಕ್ಕ ನೋಡ್ತಾ ಇದ್ರು. ಅಲ್ಲಿಂದ ಒಳಗ್ ಬಂದೆ. ನಮ್ಮ ಅತ್ತೆ ಸುಮ್ಮನೆ ಕಿಂಡಲ್ ಮಾಡ್ತಾ ಇದ್ರು ರಿಂಗ್ ಹಿಡ್ಕೊಂಡು. ಹಬ್ಬ ಅಂದ್ರೆ ಒಂಥರ ಖುಷಿ ಆಗುತ್ತೆ, ಎಲ್ರು ಬಂದಿರ್ತಾರೆ. ದೇವಿನ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರು, ಎಲ್ರು ಡ್ಯಾನ್ಸ್ ಮಾಡ್ಕೊಂಡು ಮೆರವಣಿಗೆ ಎಲ್ಲ ಚೆನ್ನಾಗ್ ಮಾಡ್ತಾ ಇದ್ರು. ದೇವಿ ಅಲಂಕಾರ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಮಾಡಿದ್ರು. ಅಂದ್ರೆ ರೋಡಲ್ಲಿ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದೊಂದ್ ಮನೆಯವರು ಹಣ್ಣುಕಾಯಿ ಮಾಡಿಸ್ತಾರೆ ಅಲ್ಲಿ, ಹಾಗಾಗಿ ಎಲ್ಲರೂ ಹಣ್ಣುಕಾಯಿ ಮಾಡಿಸ್ತಾ ಇದ್ರು. ನಾಳೆ ಕುರಿ ಕಡಿಯೋದಿರೋದು, ಇವತ್ತು ಹೋಳಿಗೆ ಮಾಡಿದ್ವಿ. ಇವತ್ತಿಗಿಂತ ನಾಳೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಹಬ್ಬ. ಅಲ್ಲಿಂದ ಎಲ್ಲ ನೋಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಬಿಸಿ ಇರ್ತೀವಿ, ಹಾಗಾಗಿ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಕುರಿಗೆ ಪೂಜೆ ಮಾಡೋಕೆ ಕುಂಕುಮ ಮತ್ತೆ ಹೂವೆಲ್ಲ ಮುಡಿಸ್ತಾ ಇದ್ರು. ಅದೆಲ್ಲ ಮುಡ್ಸಾದ್ಮೇಲೆ ಒಬ್ಬೊಬ್ರೆ ಪೂಜೆ ಮಾಡಿದ್ವಿ. ನಮ್ಗೆ ಪೂಜೆ ಮಾಡಕ್ಕೆ ಭಯ ಆಗ್ತಿತ್ತು, ಅದೆಲ್ಲಿ ಗುದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಾಗೆ ಪೂಜೆ ಮಾಡ್ಬಿಟ್ಟು ನಿಂತ್ಕೊಂಡಿದ್ವಿ. ಅದಕ್ಕೆ ಅಪ್ಪಣೆ ಕೇಳ್ತಾ ಇದ್ರು, ಅದು ಅಪ್ಪಣೆ ಕೊಡ್ಬೇಕಲ್ವಾ, ಹಾಗಾಗಿ ಕಾಯ್ತಾ ಇದ್ರು ಎಲ್ರು. ಅಪ್ಪಣೆ ಕೊಟ್ಮೇಲೆ ದೇವಸ್ಥಾನ ತಗ ಕರ್ಕೊಂಡು ಹೋಗಿ ಪೂಜೆ ಮಾಡ್ಬೇಕು ದೇವರಿಗೆ. ಒಂದು ಪೂಜೆ ಮಾಡ್ತಾನೆ ಕೊಡ್ತು, ಇದು ಅದಾದ್ಮೇಲೆ ಕೊಡ್ತು ಪೂಜೆ ಮಾಡಿದ್ಮೇಲೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಪೂಜೆ ಮಾಡಿ ಮತ್ತೆ ಅಪ್ಪಣೆ ಕೇಳ್ತಾರೆ ಅಲ್ಲೊಂದ್ಸಲ, ಹಾಗಾಗಿ ದೇವಸ್ಥಾನ ತಗ ಹೊರಟ್ವಿ. ದೇವಿ ಅಲಂಕಾರ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಕಳಸ ಡಿಸೈನ್ ಅಲ್ಲಿ ಮಾಡಿದ್ರು. ಫ್ಲವರ್ ಡೆಕೋರೇಷನ್ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು, ನನಗೆ ತುಂಬಾ ಇಷ್ಟ ಆಯ್ತು. ಆಗ್ಲೇ ಅಪ್ಪಣೆ ಕೇಳ್ತಿದ್ರು, ಅಪ್ಪಣೆ ಎಲ್ಲ ಮುಗಿಸ್ಕೊಂಡು ಅಪ್ಪಣೆ ಆದ್ಮೇಲೆ ಮನೆಗೆ ಹೊರಟ್ವಿ. ದೇವಸ್ಥಾನ ಹತ್ರ ಕುರಿ ಕಡಿಯಲ್ಲ, ಅಲ್ಲಿಂದ ತೀರ್ಥ ತಗೊಂಬಂದು ಮನೆ ಹತ್ರ ಕಡಿಬೇಕು. ಹಾಗಾಗಿ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಹೊರಟ್ವಿ.
ಮನೆಗೆ ಹೋಗಿ ಇನ್ನೊಂದ್ ದೇವಸ್ಥಾನಕ್ಕೆ ಅಣ್ಣ ಅವ್ರ ಕುರಿ ಕಡಿಬೇಕಿತ್ತಲ್ಲ, ಅಲ್ಲಿಗೆ ಹೋಗಿ ಒಳಗಡೆ ಪೂಜೆ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟು ಕುರಿ ಅಪ್ಪನೆ ಕೊಡೋ ತನಕ ಕಾಯ್ಬೇಕಿತ್ತು. ತುಂಬಾ ಅಂದ್ರೆ ತುಂಬಾ ಸತಾಯಿಸ್ತು, ಅಪ್ಪನೆನೇ ಕೊಡ್ತಿರ್ಲಿಲ್ಲ. 1 ಅವರ್ ಮೇಲೆ ಆಯ್ತು, ತುಂಬಾ ಹೊತ್ತು ಕಾದ್ವಿ, ಅಪ್ಪನೆ ಕೊಡ್ಲೇ ಇಲ್ಲ. ಆಮೇಲೆ ಎಲ್ರನ್ನೂ ಕರ್ಸಿ ಪೂಜೆ ಒಂದ್ಸಲ ಮಾಡ್ತಿದ್ರೆ ಕೊಡ್ಬೋದೇನೋ ಅನ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ವಿ, ಯಾವಾಗ್ಲೂ ಕೊಡ್ಲಿಲ್ಲ. ಸುಮಾರು ಹೊತ್ತು ಕಾದ್ಮೇಲೆ ಅಪ್ಪನೆ ಕೊಡ್ತು. ಅಪ್ಪನೆ ಕೊಟ್ಮೇಲೆ ಕುರಿ ಎಲ್ಲ ಕರ್ಕೊಂಡು ಮುಂದೆ ಬೈಕಲ್ಲಿ ತಗೊಂಡು ಹೋದ್ರು. ನಾವ್ ಅಷ್ಟೊತ್ತಿ ಮುಂದೆ ನಡ್ಕೊಂಡು ಹೋಗ್ತಾ ಇರೋಣ, ಬಂದ್ ಕರ್ಕೊಂಡು ಹೋಗ್ತಾರೆ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಮನೆಗ್ ಬಂದಾಗ ಮಾಮ ಮಟನ್ ಫ್ರೈ ಮಾಡಿಸ್ತಾ ಇದ್ರು. ಅಂದ್ರೆ ಅವರು ಭಟ್ರ ಹತ್ರನೇ ಈ ಸಲ ಅಡ್ಗೆ ಮಾಡ್ತಿದ್ದು, ಆದ್ರೆ ನಮಗೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಡು ಅಂತೇಳಿ ಮಾಮ ಮಾಡಿಸ್ತಾ ಇದ್ರು. ಮತ್ತೆ ಮಟನ್ ಫ್ರೈ ಮಾಡ್ತಾ ಇದ್ರು, ನಾನು ಇಟ್ಕೊಂಡು ನೋಡ್ತಾ ಇದ್ದೆ. ಪಾಪ ಅವಾಗ ಹೆಲ್ಪ್ ಮಾಡಕ್ ಆಗಿರ್ಲಿಲ್ಲ ಅವ್ರಿಗೆ, ಸ್ವಲ್ಪ ನನಗೆ ಕಾಲ್ ಪೇನ್ ಆಗಿತ್ತು. ಭಟ್ರೆಲ್ಲ ಅಡ್ಗೆ ರೆಡಿ ಮಾಡ್ತಾ ಇದ್ರು ಆಗ್ಲೇ. ಸಂಜೆ ಬೇಗ ಎಲ್ರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ರು ಅಡ್ಗೆನ. ರಿಲೇಟಿವ್ಸ್ ಎಲ್ಲ ಬಂದಿದ್ರು, ಕುತ್ಕೊಂಡು ಮಾತಾಡ್ತಾ ಇದ್ರು. ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಆಗ್ಲೇನೆ. ಬೋಟಿ ಮತ್ತೆ ಇದನ್ನ ರೆಡಿ ಮಾಡ್ತಾ ಇದ್ರು. ಬಿರಿಯಾನಿ ಆಗ್ಲೇನೆ ರೆಡಿ ಆಗಿತ್ತು. ಫಸ್ಟ್ ಬಿರಿಯಾನಿನೇ ಮಾಡಿದ್ರು. ಬಿರಿಯಾನಿ ಮಾಡ್ಬಿಟ್ಟು ದಮ್ ಕಟ್ಟಿ ಇಟ್ಟಿದ್ರು. ಊಟಕ್ಕೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಹೆಚ್ಬೇಕಿತ್ತು, ಹಾಗಾಗಿ ಹೆಚ್ಕೊಂಡ್ ಕೂತ್ವಿ. ಸಂಜೆ ಊಟಕ್ಕೆ ಎಲ್ರು ಬಂದಾಗ ಹೆಚ್ಚಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹೆಚ್ಕೊಂಡ್ ಕೂತಿದ್ವಿ. ಬಿರಿಯಾನಿ ಮತ್ತೆ ಮಟನ್ ತರದಾಗ ಟೇಸ್ಟ್ ಒಂದ್ಸಲ ನೋಡ್ಬಿಡಿ ಅಂತ ಕರೆದ್ರು ಭಟ್ರು, ಅದಕ್ಕೆ ಹೋದ್ವಿ ನೋಡೋಣ ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು, ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಊಟ. ತುಂಬಾ ಕ್ಲೀನ್ನೆಸ್ ಮೇಂಟೈನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಡ್ಗೆನ, ನನಗೆ ಇಷ್ಟ ಆಯ್ತು. ಇವಾಗ ಕಬಾಬ್ ಕರಿತಾ ಇದ್ರು. ಊಟಕ್ಕೆ ಸಂಜೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಕಬಾಬ್ ಎಲ್ಲ ಬೇಗ ಮಾಡ್ಬಿಡೋಣ ಅಂತೇಳಿ ಬೇಗ ಮಾಡ್ತಿದ್ರು. ನಾವು ಅವ್ರಿಗೆ ಹೇಳಿದ್ವಿ ಸ್ವಲ್ಪ ಸ್ವಲ್ಪನೇ ಕರ್ದ್ಕೊಡಿ, ಮತ್ತೆ ಬಿಸಿ ಬಿಸಿ ಇರಲಿ ಬಂದವರಿಗೆ ಅಂತ ಹೇಳಿ. ಹಾಗಾಗಿ ಅವರು ಪಾಪ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಡ್ತಾ ಇದ್ರು. ಊಟ ಎಲ್ಲ 5:30, 6 ಗಂಟೆ ರೆಡಿ ಮಾಡ್ಬಿಟ್ಟಿದ್ರು. ಆಮೇಲೆ 6:30 ಆಗ್ತಾ ಬಂದಿತ್ತು. ಊಟಕ್ಕೆಲ್ಲ ಬರ್ತೀನಿ ಅಂತ ಫೋನ್ ಮಾಡಿದಾಗ ಸ್ವಲ್ಪ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು, ಬಟ್ಟೆ ಒರೆಸ್ಕೊಂಡು. ನಾವೆಲ್ಲ ಊಟಕ್ಕೆ ಬಡಿಸಿ ಬರೋಷ್ಟೊತ್ತಿಗೆ 11:30 ಆಗಿತ್ತು. ಅಣ್ಣ 9 ಗಂಟೆಯಿಂದ ಊಟಕ್ಕೆ ಕರೀತಾ ಇದ್ದ, ಬಂದಿರ್ಲಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಅವನು ಊಟ ಮಾಡಿಲ್ಲ, ನಾವಿನ್ನು ಊಟ ಮಾಡಿರ್ಲಿಲ್ಲ. ಬೇಜಾರ್ ಮಾಡ್ಕೊಂಡು ಕೂತಿದ್ದ, ಕನ್ವಿನ್ಸ್ ಮಾಡ್ತಾ ಇದ್ವಿ. ಬೆಳಿಗ್ಗೆ 7:30 ಎದ್ವಿ, ತುಂಬಾ ಟಯರ್ಡ್ ಅನ್ಸಿತ್ತು, ಹಾಗಾಗಿ ಲೇಟಾಗಿ ಎದ್ವಿ. ಮತ್ತೆ ಟೀ ಎಲ್ಲ ಮಾಡ್ಕೊಟ್ಟು ಎಲ್ರಿಗೂ ಕೊಡ್ತಾ ಇದ್ರು. ಅಲ್ಲಿಂದ ಮಾಮರು ಹೊಲಕ್ಕೆ ಹೋಗಿ ಬನ್ನಿ ಅಂತ ಅಂದ್ರು. ನೋಡ್ಕೊಂಬರೋಣ ಅಂತೇಳಿ ನಾನು ತುಂಬಾ ದಿನ ಆಗಿತ್ತು ನೋಡ್ಬಿಟ್ಟು, ಅದಕ್ಕೆ ಹೊಲಕ್ಕೆ ಹೋದ್ವಿ ನೋಡೋಣ ಅಂತೇಳಿ. ಅಲ್ಲಿಗೆ ಹೋಗ್ಬಿಟ್ಟು ಗಿಡ ಎಲ್ಲ ನೋಡ್ಕೊಂಡು, ಟೊಮೊಟೊ ಗಿಡ ಮತ್ತೆ ಹುರುಳಿ ಗಿಡ ಹಾಕಿದ್ರು, ನೋಡ್ಕೊಂಡು ಹಾಗೆ ಅಡಿಕೆ ಸಸಿನೆಲ್ಲ ನೋಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ನಾನು ನಮ್ಮ ತಮ್ಮ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಂತೆಗೆ ಹೋಗಿ ಕೊತ್ತಂಬರಿ ಎಲ್ಲ ತಗೊಂಬನ್ನಿ ಅಂತ ಹೇಳಿದ್ರು ಮಾಮ, ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅಂತಾಕ್ಷರಿ ಆಡೋಣ ಅಂತ ಹೇಳ್ಬಿಟ್ಟು ಕೂತಿದ್ವಿ ಎಲ್ಲ. ಅಂತಾಕ್ಷರಿ ಆಡ್ಕೊಂಡು ಸ್ವಲ್ಪ ಟೈಮ್ನ ಎಂಜಾಯ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಬೆಂಕಿ ಕಾಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಂಕಿ ಹಾಕೊಂಡ್ವಿ. ಹಬ್ಬದಲ್ಲಿ ನಿದ್ದೆನೇ ಬರಲ್ಲ, ನಿಜವಾಗ್ಲೂ ಎಲ್ರು ಇರ್ತಾರೆ, ಏನೋ ಒಂಥರ ಖುಷಿ ಇರುತ್ತೆ. ಮತ್ತೆ ಸಿಗೋದು ಯಾವಾಗ, ಹಾಗಾಗಿ ಎಲ್ಲ ಬೆಂಕಿ ಕಾಸ್ಕೊಂಡು ಕೂತ್ಕೊಂಡು ಸುಮಾರು 1:30 ಆಗಿತ್ತು. ಅಲ್ಲಿ ತನಕ ಮಾತಾಡ್ಕೊಂಡು ಕೂತಿದ್ವಿ. ಮತ್ತೆ ಈಗ ನಾವು ಸಿಗೋದು ನೆಕ್ಸ್ಟ್ ಯಾವಾಗ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಕೂತ್ವಿ. ಇದಾಗಿತ್ತು ಹಬ್ಬದ ಲಾಗು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.